ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಗಾಗಿ ಬುದ್ಧ ಪೂರ್ಣಿಮೆಯ ದಿನದಂದು ಈ ವಸ್ತುಗಳನ್ನು ಖರೀದಿಸಿ ಮತ್ತು ಈ ಉಪಾಯಗಳನ್ನು ಮಾಡಿ. ಬುದ್ಧ ಪೂರ್ಣಿಮೆಯ ದಿನದಂದು ವಿಷ್ಣುವಿನ 9ನೇ ಅವತಾರವಾದ ಗೌತಮ ಬುದ್ಧ ಜನಿಸಿದನು. ಈ ದಿನ ಗೌತಮ ಬುದ್ಧನು ಜ್ಞಾನೋದಯ ಮತ್ತು ಮೋಕ್ಷವನ್ನು ಪಡೆದನು. ಇದರೊಂದಿಗೆ ಈ ದಿನವನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ. ಈ ದಿನ ಕೆಲವು ಜ್ಯೋತಿಷ್ಯ ಕ್ರಮಗಳನ್ನು ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಹೀಗೆ ಮಾಡುವುದರಿಂದ ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಕುಟುಂಬದ ಮೇಲೆ ಸದಾ ಉಳಿಯುತ್ತದೆ. ಈ ದಿನ ಯಾವ ವಸ್ತುಗಳನ್ನು ಖರೀದಿಸುವುದು ಶುಭ ಎಂದು ತಿಳಿಯೋಣ. 1. ಬುದ್ಧ ಪೂರ್ಣಿಮೆಯಂದು ನೀವು ಭಗವಾನ್ ಬುದ್ಧನ ವಿಗ್ರಹವನ್ನು ಖರೀದಿಸಬಹುದು ಮತ್ತು ಅದನ್ನು ನಿಮ್ಮ ಮನೆಗೆ ತರಬಹುದು. 2. ವೈಶಾಖ ಪೂರ್ಣಿಮೆ ಆಗಿರುವುದರಿಂದ ಈ ದಿನ ಗೋವುಗಳನ್ನು ಖರೀದಿಸಿ ಮನೆಗೆ ತರಬಹುದು. 3. ಗೌರಿಯು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿದೆ. ಇದನ್ನು ಮನೆಯಲ್ಲಿ ಇಡುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ. 4. ಹುಣ್ಣಿಮೆಯ ದಿನದಂದು ಗುಲಾಬಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಖರೀದಿಸುವುದು ಶುಭ. 5. ಬುದ್ಧ ಪೂರ್ಣಿಮೆಯಂದು ಬೆಳ್ಳಿ ನಾಣ್ಯವನ್ನು ಖರೀದಿಸುವುದು ತುಂಬಾ ಶುಭ. 6. ಬುದ್ಧ ಪೂರ್ಣಿಮೆಯ ದಿನದಂದು ಹಿತ್ತಾಳಿ ಆನೆಯನ್ನು ಖರೀದಿಸುವುದರಿಂದ ಬಡತನ ದೂರವಾಗುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ. ಬುದ್ಧ ಪೂರ್ಣಿಮಾ ಅಂದರೆ ನಾಳೆಯ ದಿನ ಈ ಉಪಾಯಗಳನ್ನು ಮಾಡಿ. 1. ಚಂದ್ರ ದೇವನಿಗೆ ಅರ್ಘ್ಯವನ್ನು ಹೀಗೆ ಅರ್ಪಿಸಿ. ಬುದ್ಧ ಪೂರ್ಣಿಮೆಯ ರಾತ್ರಿ ಹಾಲಿನಲ್ಲಿ ಅಕ್ಕಿ ಮತ್ತು ಸಕ್ಕರೆಯನ್ನು ಬೆರೆಸಿ ಚಂದ್ರ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಲು ಕೌರಿಗಳನ್ನು ಸಹ ನೀಡಿ. 2. ಹಳದಿ ಕೌರಿಗಳೊಂದಿಗೆ ವಿಶೇಷ ಪರಿಹಾರಗಳನ್ನು ಮಾಡಿ. ವೈಶಾಖ ಪೂರ್ಣಿಮೆಯ ದಿನದಂದು 11 ಹಳದಿ ಕೌರಿಗಳನ್ನು ಖರೀದಿಸಿ ಮತ್ತು ಲಕ್ಷ್ಮೀ ದೇವಿಯ ಪಾದಗಳಿಗೆ ಅರ್ಪಿಸಿ. ನಂತರ ಈ ಕೌರಿಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಬಿರುವು ಅಥವಾ ಹಣದ ಸ್ಥಳದಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ಹಣ ಮತ್ತು ಆಹಾರದ ಸಂಗ್ರಹ ಯಾವಾಗಲೂ ಮನೆಯಲ್ಲಿ ತುಂಬಿರುತ್ತದೆ. 3. ಬುದ್ಧ ಪೂರ್ಣಿಮೆಯ ದಿನದಂದು ಈ ಕ್ರಮಗಳನ್ನು ಮಾಡಿ. ಬುದ್ಧ ಪೂರ್ಣಿಮೆಯ ದಿನದಂದು ಭಗವಾನ್ ವಿಷ್ಣು ಮತ್ತು ಮಾತಾ ಲಕ್ಷ್ಮಿಯನ್ನು ಪೂಜಿಸಿ. ಈ ಸಮಯದಲ್ಲಿ ಬೆಳ್ಳಿ ನಾಣ್ಯಗಳನ್ನು ಖಂಡಿತವಾಗಿ ಬಳಸಿ. ಜಾತಕದಲ್ಲಿ ಚಂದ್ರನ ಸ್ಥಾನವು ಬಲವಾಗಿರುತ್ತದೆ. 4. ಅರಳಿ ಮರಕ್ಕೆ ಸಂಬಂಧಿಸಿದ ವಿಶೇಷ ಪರಿಹಾರ. ಅರಳಿ ಮರವನ್ನು ಪೂಜಿಸಿ. ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಹೀಗೆ ಮಾಡುವುದರಿಂದ ಜಾತಕದಲ್ಲಿ ಗ್ರಹಗಳ ಸ್ಥಾನ ಬಲವಾಗುತ್ತದೆ, ಯಶಸ್ಸಿನ ಅವಕಾಶಗಳು ಸೃಷ್ಟಿಯಾಗುತ್ತವೆ ಮತ್ತು ಇದರೊಂದಿಗೆ ಸಂತೋಷ ಮತ್ತು ಸಮೃದ್ಧಿ ಮನೆಗೆ ಬರುತ್ತದೆ. 5. ಪೊರಕೆಯನ್ನು ದಾನ ಮಾಡಿ. ಬುದ್ಧ ಪೂರ್ಣಿಮೆಯ ದಿನದಂದು ಪೊರಕೆಯನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ, ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕತೆ ದೂರ ಹೋಗುತ್ತದೆ ಮತ್ತು ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ವೈಶಾಖ ಪೂರ್ಣಿಮೆ ಅಥವಾ ಬುದ್ಧ ಪೂರ್ಣಿಮೆಯ ದಿನದಂದು ಈ ಕೆಲಸಗಳನ್ನು ಮಾಡಲೇಬೇಡಿ. 1. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೈಶಾಖ ಪೂರ್ಣಿಮೆಯ ದಿನದಂದು ಯಾವುದೇ ನಿರ್ಗತಿಕರಿಗೆ ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡಬಾರದು. ಧಾರ್ಮಿಕ ಕಾರ್ಯಗಳಲ್ಲಿ ಕಪ್ಪು ಬಣ್ಣವನ್ನು ಬಳಸುವುದನ್ನು ನಿಷೇಧಿಸಲಾಗಿದೆ ಮತ್ತು ಹಾಗೆ ಮಾಡುವುದರಿಂದ ದೇವರು ಮತ್ತು ದೇವತೆಗಳಿಗೆ ಕೋಪ ಬರಬಹುದು. 2. ಲಕ್ಷ್ಮೀ ದೇವಿಯು ಪೂರ್ಣಿಮಾ ತಿಥಿಯ ದಿನದಂದು ತನ್ನ ಭಕ್ತರ ಮನೆಗಳಿಗೆ ಬರುತ್ತಾಳೆ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ವಿಶೇಷ ದಿನದಂದು ಮನೆಯನ್ನು ಕೊಳಕು ಇಟ್ಟುಕೊಳ್ಳಬೇಡಿ ಮತ್ತು ವಿಶೇಷ ದಿನದಂದು ಶುಚಿತ್ವವನ್ನು ನೋಡಿಕೊಳ್ಳಿ. ಶುಚಿತ್ವದಂತಹ ಸಣ್ಣ ಪುಟ್ಟ ಕೆಲಸಗಳನ್ನು ನೋಡಿಕೊಳ್ಳುವ ಮನೆಗೆ ತಾಯಿ ಲಕ್ಷ್ಮಿ ಆಗಮಿಸುತ್ತಾಳೆ. 3. ಪೂರ್ಣಿಮಾ ತಿಥಿ ಆಚರಣೆಗಳು ಮತ್ತು ಪೂಜೆಗಳಿಗೆ ಹೆಸರುವಾಸಿಯಾಗಿದೆ. ಆದ್ದರಿಂದ ಈ ದಿನ ಉಪವಾಸವನ್ನು ಆಚರಿಸುವುದು ವಿಶೇಷ ಪ್ರಯೋಜನಗಳನ್ನು ನೀಡುತ್ತದೆ. ಆದ್ದರಿಂದ ಉಪವಾಸವನ್ನು ಆಚರಿಸುವವರು ಈ ದಿನ ತಾಮಸಿಕ ಆಹಾರಗಳಾದ ಈರುಳ್ಳಿ, ಬೆಳ್ಳುಳ್ಳಿ ಇತ್ಯಾದಿಗಳನ್ನು ತ್ಯಜಿಸಬೇಕು. ಅಲ್ಲದೆ ತಪ್ಪಾಗಿಯೂ ಈ ದಿನ ಮಾಂಸ ಅಥವಾ ಮದ್ಯ ಸೇವಿಸಬಾರದು. 4.
ಆರಾಧನೆಯ ಸಮಯದಲ್ಲಿ ವ್ಯಕ್ತಿಯು ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕು ಎಂದು ಆಧ್ಯಾತ್ಮಿಕ ತಜ್ಞರು ಒತ್ತಿ ಹೇಳುತ್ತಾರೆ. ಈ ಅವಧಿಯಲ್ಲಿ ಅವರು ಬಿಳಿ ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಎಂದು ಹೇಳಲಾಗುತ್ತದೆ. ಈ ಎರಡು ಬಣ್ಣಗಳನ್ನು ಪೂಜೆಗೆ ಅಶುಭವೆಂದು ಪರಿಗಣಿಸಲಾಗುತ್ತದೆ. 5. ಪೂರ್ಣಿಮಾ ತಿಥಿಯ ದಿನದಂದು ಮಹಿಳೆಯರು ತಮ್ಮ ಕೂದಲನ್ನು ತೊಳೆಯಬಾರದು ಮತ್ತು ಪುರುಷರು ತಮ್ಮ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬಾರದು ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ. ಈ ನಿಯಮಗಳನ್ನು ಅನುಸರಿಸುವುದು ದೇವಾನುದೇವತೆಗಳಿಗೆ ಕೋಪ ತರಬಹುದು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.